ಶರೀಫರು ಅಂತಂದ್ರ ನಿಂತ ನೀರಲ್ಲ. ಸಮಾಜದೊಳಗ ತುಂಬಿ ತುಳ್ಕಾಡ್ತಾ ಇದ್ದ ಮೂಢನಂಬಿಕೆ, ಅಂಧಶ್ರದ್ಧೆ ಅವುಗಳನ್ನ ಟೀಕಿಸ್ತಿದ್ರು ಮತ್ತು ಅದನ್ನು ತಿದ್ದುವಂತ ಪ್ರಯತ್ನ ಮಾಡ್ತಿದ್ರು. ಒಂದು ಜಾತಿ ಸಮುದಾಯಕ್ಕೆ ಸೀಮಿತ ಆಗಿ ಅವರು ಯಾವತ್ತೂ ಇರಲಿಲ್ಲ. ರಿವಾಯತ್ ಪದಗಳನ್ನು ಬರೀತಾರ, ದೊಡ್ಡಾಟಗಳನ್ನ ಆಡಿಸ್ತಾರ, ಲಾವಣಿ ಪದಗಳನ್ನ ಬರೀತಾರ. ತಾಯಿ ಗರ್ಭದಿಂದಾನೇ ಎಲ್ಲಾರು ಹುಟ್ಟಿದ್ದು, ಯಾರು ಮ್ಯಾಲಿಂದ ಉದಿರ್ ಬಿದ್ದಿಲ್ಲ, ಭೂಮಿಯೊಳಗ ಚಿಗುರಿನೂ ಎದ್ದಿಲ್ಲ. ನಾಳೆ ಶರೀಫರು ಅಂದ್ರ ಒಬ್ಬ ಸೂಫಿ ಸಂತರು. ಅವರೊಬ್ಬ ಮುಸಲ್ಮಾನ್ ಕುಟುಂಬದೊಳಗೆ ಜನಿಸ್ತಾರ. ಇಮಾಮ್ ಅಜ್ಜುಮ ಅವರ ಪುಣ್ಯ ಗರ್ಭದಿಂದ ಜನಿಸ್ತಾರ. ಶರೀಫರು ಅಂತಂದ್ರ ನಿಂತ ನೀರಲ್ಲ, ಹರಿಯುವ ಜಲ. ಅವರು ಊರೂರು ಸುತ್ತು ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಮಾಡಿದ್ರು. ತಮ್ಮ ತತ್ವಪದಗಳ ಮೂಲಕನೇ ಸಮಾಜದೊಳಗ ತುಂಬಿ ತುಳ್ಕಾಡ್ತಾ ಇದ್ದ ಮೂಢನಂಬಿಕೆ, ಅಂಧಶ್ರದ್ಧೆ ಅವುಗಳನ್ನ ಟೀಕಿಸ್ತಿದ್ರು ಮತ್ತು ಅದನ್ನು ತಿದ್ದುವಂತ ಪ್ರಯತ್ನ ಮಾಡ್ತಿದ್ರು. ಅನೇಕ ಸಾಮಾಜಿಕ ಕಾರ್ಯಗಳ ಒಳಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡ್ರು. ಅವರ ತತ್ವಪದಗಳು ಇವತ್ತಿಗೂ ಜನಮಾನಸದೊಳಗೆ ಉಳ್ಕೊಂಡಾವ. ಆಡಲು ಬಂದ ಪಾತರದ ಒಳ ಮದ್ದಲಿ ನುಂಗಿತ್ತ, ತಂಗಿ ಕೋಡಗನ ಕೋಳಿ ನುಂಗಿತ್ತ. ಈ ಥರ ತತ್ವಪದಗಳ ಮೂಲಕ ಒಂದು ಗೂಢಾರ್ಥವನ್ನಿಟ್ಟು, ಒಳಾರ್ಥವನ್ನಿಟ್ಟು ಶರೀಫ್ ಸಾಹೇಬರು ಬರಿತಿದ್ರು. ಶರೀಫ್ ಸಾಹೇಬರು ಅಂತಂದ್ರೆ ಬರೀ ಒಂದು ಸಮುದಾಯಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತವಾದವ್ರಲ್ಲ. ಅವರು ಮುಸಲ್ಮಾನ ಧರ್ಮದೊಳಗೆ ಜನಿಸಿದ್ರು ಕೂಡ ಕುರಾನನ್ನು ಓದ್ಕೋತಾರ, ಭಗವದ್ಗೀತೆಯನ್ನು ಓದ್ತಾರ, ರಾಮಾಯಣವನ್ನು ಓದ್ಕೊಂಡಿರ್ತಾರ. ಶರಣರ ಪ್ರಭಾವಕ್ಕೂ ಒಳಗಾದ್ರು ಅವರು. ವಚನಗಳನ್ನು ಓದ್ಕೊಂಡು ಶರಣರ ಬಗ್ಗೆ ಬಹಳಷ್ಟು ಬರೀತಾರ. ಸೌದತ್ತಿ ಎಲ್ಲಮ್ಮನ ಬಗ್ಗೆ ಎಲ್ಲಿ ಕಾಣೆ ಎಲ್ಲಮ್ಮನಂತ ಹಾಕಿ ಎಲ್ಲಿ ಕಾಣೆ ಅಂತೇಳಿ ಬರೀತಾರ. ಮತ್ತು ಅವಳಿ ಉಳಿವಿ ಜಾತ್ರೆಗೆ ಹೋಗೋಣ ಅಂತೇಳಿ ಉಳಿವಿ ಚನ್ನಬಸವಣ್ಣವ್ರ ಬಗ್ಗೆನೂ ಬರೀತಾರ. ಈ ತತ್ವಪದಗಳ ಮೂಲಕ ಸಮಾಜವನ್ನ ಒಟ್ಟಾರೆಯಾಗಿ ತಿದ್ದುವಂತ ಕೆಲಸ ಮಾಡಿದ್ರು ಶರೀಫರು. ಸಮಾಜ ಅಂತಂದ್ರೆ ಒಂದು ಜಾತಿ ಸಮುದಾಯಕ್ಕೆ ಸೀಮಿತ ಆಗಿ ಅವರು ಯಾವತ್ತೂ ಇರಲಿಲ್ಲ. ಧರ್ಮಗಳ ಜಾತಿಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಯಾರು ಮಾಡ್ತಾ ಇದಾರ, ಅವ್ರ ಲಾಭಕ್ಕಾಗಿ, ರಾಜಕೀಯ ಲಾಭಕ್ಕಾಗಿಯೋ, ಅವ್ರ ಗಾಡಿ ನಿರ್ಮಾಣ ಮಾಡ್ಕೊಳ್ಬೇಕು, ಅವ್ರ ಬ್ಯಾಡಿ ಕುದಿಸ್ಕೋಬೇಕು ಅನ್ನೋ ಪ್ರಯತ್ನಕ್ಕ ಜನಸಾಮಾನ್ಯರನ್ನ ಬಲಿ ಮಾಡಕತ್ತಾರ ಅಷ್ಟ. ಶರಣರು ಯಾವ ರೀತಿ 12ನೇ ಶತಮಾನದೊಳಗ ಸಕಲ ಜೀವಾತ್ಮರಿಗೂ ಲೇಸನ ಬಯಸಿದ್ರು ಮತ್ತು ಇವನಾರವ ಎನ್ನದೇ ಇವ ನಮ್ಮವ ಎಂದೆನಿಸಯ್ಯ ಅಂತೇಳಿ ಹೆಂಗೆ ಹೇಳಿದ್ರಲ್ಲ, ಶರೀಫರು ಕೂಡ 19ನೇ ಶತಮಾನದೊಳಗ ಇವ ನಮ್ಮವ ಅಂತೇಳಿ ಎಲ್ಲಾರನ್ನೂ ಅಪ್ಪಿಕೊಂಡ್ರು, ಎಲ್ಲರ ಜೊತೆಗೂ ಬೆರೆತ್ಕೊಂಡ್ರು, ಎಲ್ಲರ ಜೊತೆಗೂ ಇರ್ತಿದ್ರು. ಆ ರೀತಿ ಸಮಾಜದೊಳಗ ಎಲ್ಲರ ಜೊತೆಗೆ ಇದ್ದು ಸಮಾಜದ ಒಂದು ಕನ್ನಡಿಯಾಗಿನೇ ಬೆಳೆದ್ರು. ಇವರು ಜನಿಸಿದ್ದು ಅಂತಂದ್ರೆ ಶಿಶನಾಳ ಅಲ್ಲ, ಅವರು ನವಲಗುಂದ ತಾಲೂಕು, ಅವ್ರ ತಾಯಿ ತವರು ಮನೆಯೊಳಗೆ ಜನಿಸ್ತಾರ. ತದನಂತರ ಅವ್ರು ಬೆಳೆದಿದ್ದು ಅಂತಂದ್ರೆ ಶಿಶನಾಳ ಗ್ರಾಮದಾಗೆ. ಅವ್ರ ಧರ್ಮ ಪತ್ನಿಯವ್ರ ಹೆಸರು ಫಾತಿಮಾ ಇಲ್ಲೇ ಹತ್ತಿರದ ಕುಂದಗೋಳ ಅಂದ್ರೆ ಇಲ್ಲೇನ್ ದೂರ ಅಲ್ಲ. ಡೆಲಿವರಿ ಟೈಮ್ನಾಗ ತೀರ್ಕೊಂಡ್ರು. ಆ ಟೈಮಿಗೆ ಮೋಹಾದ ಹೆಂಡತಿ ತೀರಿದ ಬಳಿಕ ಮಾವನ ಮನಿಯ ಹಂಗಿನ್ಯಾಕೋ, ಸಾವು ನೋವಿಗೆ ಸಾರವ ಬೀಗನ ಮಾತಿನ ಹಂಗಂದೆನಗ್ಯಾಕೋ. ಅವ್ರ ಪದ ಬರೆಯೋದು ಈ ಸಮಾಜದ ರೂಪಕಗಳನ್ನು ಬಳಸ್ಕೊಂಡ್ರು ಕೂಡ, ಅವ್ರ ಪ್ರಸಂಗಗಳನ್ನ ತಂದಿಟ್ರು ಕೂಡ ಅದು ಇಡೀ ಸಮುದಾಯ, ಇಡೀ ಸಮಾಜಕ್ಕೆ ಸಂಬಂಧಪಡ್ತತಿ. ಬರೀ ಮೋಹಾದ ಹೆಂಡತಿ ತೀರಿದ ಬಳಿಕ ಅವ್ರ ಹೆಂಡತಿ ತೀರೋದ್ಲು ಅಂತೇಳಿ ಒಂದ್ ಕಡೆ ಬರೆದ್ರ ಅದನ್ನ ಇನ್ನೊಂದು ಅರ್ಥದೊಳಗು ನಾವು ನೋಡ್ಬೋದು. ಮೋಹಾದ ಹೆಂಡತಿ ಅಂತಂದ್ರೆ ಈ ದೇಹ, ಈ ಶರೀರಕ್ಕೆ ಒಂದು ದಿವಸ ಸಾವೈತಿ, ಒಂದು ದಿವಸ ಬಿದ್ದು ಹೋಕ್ಕತಿ. ಇದು ಮೋಹದ ಶರೀರ ಅಂತ ಅಂತಾರ ಅವರು. ಇದು ಸತ್ತು ಹೋದ ಮೇಲೆ ಮಾವನ ಮನಿಯ ಹಂಗಿನ್ಯಾಕೋ, ಇದ್ರೊಳಗಿರುವಂತ ಆತ್ಮಕ್ಕ ಇದ್ರ ದೇಹದ ಅಂಗ ಇರೋದಿಲ್ಲ, ಅದು ಹೊರಗೆ ಹೋಗ್ಬಿಡ್ತದ. ಅದು ಆ ರೀತಿ ಅರ್ಥದೊಳಗ ಅನೇಕ ತತ್ವಪದಗಳನ್ನ ಅವರು ಬರೀತಾರ. ರಿವಾಯತ್ ಪದಗಳನ್ನು ಬರೀತಾರ, ದೊಡ್ಡಾಟಗಳನ್ನ ಆಡಿಸ್ತಾರ, ಲಾವಣಿ ಪದಗಳನ್ನ ಬರೀತಾರ. ಇಂಥ ಬಹಳಷ್ಟು ಪದಗಳನ್ನ ಅವರು ಜನಪದೀಯ ಭಾಷೆಯೊಳಗ ಬರೀತಾರ. ಅದರೊಳಗೂ ದೊಡ್ಡ ಭಾಷೆಯೊಳಗೆ ಬರೆಯೋದಿಲ್ಲ ಅವರು. ಜನರು ಆಡೋ ಭಾಷೆಯೊಳಗ ಜನರು ಏನು ಮಾತಾಡ್ತಿದ್ರಲ್ಲ ಅದ ಭಾಷೆನ ಬಳಸ್ಕೊಂಡು ಪದಗಳನ್ನ ರಚನೆ ಮಾಡ್ಯಾರ. ಶರೀಫ್ ಸಾಹೇಬರು ತತ್ವಪದಗಳ ಮೂಲಕ ಸಮಾಜವನ್ನ ತಿದ್ದೋ ಕೆಲಸ, ಸಮಾಜದ ಶಾಂತಿ ಸ್ವಾಸ್ಥ್ಯವನ್ನ ಕಾಪಾಡುವಂತ ಕೆಲಸ ಮಾಡಿದ್ರು. ಬೋಕಿಯೊಳಗ 3 ಲೋಕ ಹುಟ್ಟಿತ್ತು, ಆ ಕುಲ ಈ ಕುಲ ಎಲ್ಲಿತ್ತು. ನಾವಿವತ್ತು ಜಾತಿ ಅಂತೇಳಿ, ಕುಲ ಅಂತೇಳಿ ಒಡೆದಾಡ್ತೇವಿ. ಬೋಕಿಯೊಳಗ 3 ಲೋಕ ಹುಟ್ಟಿತ್ತು ಅಂದ್ರ ಹೊಟ್ಟಿಯಿಂದಾನೇ ಎಲ್ಲಾರು ಹುಟ್ಟ್ಯಾರ, ತಾಯಿ ಗರ್ಭದಿಂದಾನೇ ಎಲ್ಲಾರು ಹುಟ್ಟಿದ್ದು, ಯಾರು ಮ್ಯಾಲಿಂದ ಉದಿರ್ ಬಿದ್ದಿಲ್ಲ, ಭೂಮಿಯೊಳಗ ಚಿಗುರಿನೂ ಎದ್ದಿಲ್ಲ. ಆ ತರ ಬೋಕಿಯೊಳಗ 3 ಲೋಕ ಹುಟ್ಟಿತ್ತು, ಇಡೀ 3 ಲೋಕ ಅದ್ರೊಳಗ ಹುಟ್ಟೈತಿ. ಆ ಕುಲ ಈ ಕುಲ ಎಲ್ಲಿತ್ತು? ಹುಟ್ಟಿದ ಮ್ಯಾಲ ಬಂದದ ಎಲ್ಲ.
ಹುಟ್ಟೋದಕ್ಕಿಂತ ಮೊದಲು ಈ ಜಾತಿ ಇರ್ಲಿಲ್ಲ, ಆ ಜಾತಿ ಇರ್ಲಿಲ್ಲ, ಈ ಧರ್ಮ ಇರ್ಲಿಲ್ಲ, ನಂದು ದೊಡ್ಡ ಧರ್ಮ ನಿಂದು ದೊಡ್ಡ ಧರ್ಮ ಅನ್ನೋ ಏನು ಭೇದ ಭಾವ ಯಾವುದು ಗೊತ್ತೇ ಇರ್ಲಿಲ್ಲ. ಹುಟ್ಟಿದ ಮೇಲೆ ಇವೆಲ್ಲ ಬಂದಾವ್. ಹಂಗ ಜಾತಿ ಜಾತಿ ಅಂತೇಳಿ ಯಾಕೆ ಜಗಳ ಆಡ್ತೀರಿ, ಎಲ್ಲಾರು ಒಂದಾಗಿ ಹೋಗ್ರಿ ಅಂತೇಳಿ ತತ್ವಪದಗಳ ಮೂಲಕನೇ ಅವರು ಆ ತರ ಸಮಾಜವನ್ನ ಎಚ್ಚರಿಸುವಂತ ಕಾಯಕವನ್ನು ಮಾಡಿದ್ರು. ಪವಾಡಗಳು ಎಲ್ಲಾ ಮಹಾತ್ಮರು, ಶರಣರು, ದಾಸರು ಇವರೆಲ್ಲರ ಸುತ್ತಾರ್ಗಿ ಅನೇಕ ಪವಾಡಗಳು ಹೆಣ್ಕೊಳ್ತಾವ್. ಅವು ಯಾಕೆ ಹೆಣ್ಕೊಳ್ತಾವ ಅಂತಂದ್ರ ಅವ್ರನ್ನ ದೊಡ್ಡವ್ರು ಮಾಡ್ಲಿಕ್ಕಾಗಿ, ಅಥವಾ ಅವರನ್ನ ದೇವ್ರು ಮಾಡ್ಲಿಕ್ಕಾಗಿ, ಅಥವಾ ಅವ್ರ ಹೆಸರನ್ನ ಹೆಚ್ಚು ಮಾಡ್ಲಿಕ್ಕಾಗಿ ಒಂದಿಷ್ಟು ಅಕ್ಷರ ಜ್ಞಾನಿಗಳು, ಅವಾಗ ಏನು ಅಕ್ಷರ ಯಾರ ಕಡೆ ಇತ್ತಲ್ಲ, ಅವರು ಒಂದಿಷ್ಟು ವೈಭವೀಕರಿಸಿ ಬರೆಯುವಂತ ರೂಢಿಗೆ ಬಂದು ಆ ಥರ ಶರೀಫರ ಜೀವನದೊಳಗೂ ನಡೆದಿರ್ಬೋದು. ಶರೀಫಜ್ಜ ಹೇಳ್ತಾರೆ, ಇದು ಎಷ್ಟೋ ಇವತ್ತಿಗೂ ಜನರೊಳಗೆ ಉಳ್ಕೊಂಡಿದ್ವು. ದ್ಯಾಮವ್ವನ ಮೂರ್ತಿ ಕದ್ದು ಸರೆ ಕುಡಿದ್ರು. ಮತ್ತು ಅತಿಗೇರಿಯೊಳಗ ಒಂದು ಮನಿ ಇವತ್ತಿಗೂ ಅವರು ಶಾಪ ಕೊಟ್ಟಂತ ಮನಿ ಇವತ್ತು ಅವ್ರು ಏಳಿಗೆ ಆಗಿಲ್ಲ ಅಂತ ಬಹಳಷ್ಟು ಅವ್ರ ಶರೀಫರಿಗೆ ಬಹಳಷ್ಟು ಮಂದಿ ಕರ್ಬಾಯಿ ಶರೀಫ ಅಂತ ಕರಿತಿದ್ರು. ಅಂದ್ರೆ ಅವ್ರು ಅಂದಿದ್ದು ಹುಸಿ ಹೋಗ್ತಿದ್ದಿಲ್ಲ, ಸುಳ್ಳು ಆಗ್ತಿದ್ದಿಲ್ಲ. ಒಳ್ಳೆಯವರು ಯಾವುದೇ ಮಾತಾಡ್ಲಿ ಅದು ಶಾಪ ಆಗಿ ಪರಿವರ್ತನೆ ಆಗತ್ತಾ ಅನ್ನೋದಕ್ಕೆ ಈ ಒಂದಿಷ್ಟು ಉದಾಹರಣೆಗಳು. ಮತ್ತು ಪವಾಡಗಳು ಎಲ್ಲ ಮಹಾತ್ಮರು ಸುತ್ತಾರಿಗಿನೂ ಎಣ್ಕೊಂಡಿರೋದು ಅದು ಸಾಮಾನ್ಯ. ಅವರು ಯಾವತ್ತಿಗೂ ಕೂಡ ಪವಾಡಗಳನ್ನು ಮಾಡಿಲ್ಲ. ಅವ್ರ ಜೀವನನೇ ಒಂದು ಪವಾಡ. ಅವರು ಸಮಾಜವನ್ನು ತಿದ್ದಿ ಎಲ್ಲಾರನ್ನೂ ಒಂದು ಮಾಡಿ ಜಾತಿ ನಡುವೆ ಇರುವಂತ ದ್ವೇಷ ಮನೋಭಾವನೆಯನ್ನ ಕಿತ್ತಿ ಎಸೆದದ್ದ ಒಂದು ದೊಡ್ಡ ಪವಾಡ ಅಂತ ಹೇಳ್ಬೋದು. ಇದು ಅವರು ಸಮಾಜಕ್ಕೆ, ಇಡೀ ಜಗತ್ತಿಗೆ ಕೊಟ್ಟಂತ ಒಂದು ಅದ್ಭುತವಾದ ಕೊಡುಗೆ.